ಲೋಕಸಭಾಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಹುತೇಕ ಅಂತಿಮ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲ ಹಂತದಲ್ಲಿ 20 ಅಭ್ಯರ್ಥಿಗಳ ಪಟ್ಟಿಯನ್ನ ಅಂತಿಮಗೊಳಿಸಿದೆ ಕಾಂಗ್ರೆಸ್ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡ್ತಾ ಇದೆ ಕಾಂಗ್ರೆಸ್. ಅದರಲ್ಲೂ ಕೆಲವೊಂದು ಕ್ಷೇತ್ರಗಳಲ್ಲಿ ಬಹಳ ಫೈಟ್ ಇದೆ. 3-4 ಅಭ್ಯರ್ಥಿಗಳು ತನಗೆ ಟಿಕೆಟ್ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳ ಪ್ರಯತ್ನದಲ್ಲಿರುವಂತಹ ಸಂದರ್ಭ. ಇದರ ಜೊತೆಗೇನೆ ದೋಸ್ತಿ ಮಾಡ್ಕೊಂಡಿರುವಂತಹ ಕಾರಣದಿಂದಾಗಿ ಒಂದಷ್ಟು ಅಸಮಾಧಾನವೂ ಕೂಡ ಇದೆ. ಅದೆಲ್ಲವನ್ನ ಸರಿಪಡಿಸಿ ಹೊಂದಾಣಿಕೆಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕಾದಂತ ಅನಿವಾರ್ಯತೆ ಇತ್ತು. ಈ ಕಾರಣಕ್ಕಾಗಿನೇ ಮೊನ್ನೆಯಿಂದನೂ ಕೂಡ ಅಳೆದು ತೂಗಿ ಬಹಳಷ್ಟು ಸಭೆಗಳನ್ನ ನಡೆಸಲಾಗಿತ್ತು. ರಾಜ್ಯಕ್ಕೆ ಸಂಬಂಧಪಟ್ಟಂತ ಕೆಪಿಸಿಸಿಯ ಪ್ರಮುಖರೆಲ್ಲರೂ ಕೂಡ ದೆಹಲಿಯಲ್ಲೇ ಬಿಡು ಬಿಟ್ಟಿದ್ದರು. ಇದೀಗ ಅಂತಿಮವಾಗಿ ಅಳೆದು ತೂಗಿ ಅಭ್ಯರ್ಥಿಗಳ ಆಯ್ಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲ ಹಂತದಲ್ಲಿ ಕಂಪ್ಲೀಟ್ ಆಗಿ 20 ಅಭ್ಯರ್ಥಿಗಳ ಪಟ್ಟಿಯನ್ನ ಅಂತಿಮಗೊಳಿಸ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದ್ರೆ ಇರುವಂತ 28 ಕ್ಷೇತ್ರಗಳ ಪೈಕಿ 8 ಕ್ಷೇತ್ರಗಳನ್ನ ಈಗ ಆಲ್ರೆಡಿ ಜೆಡಿಎಸ್ಗೆ ಬಿಟ್ಕೊಡಲಾಗಿದೆ. ಇನ್ನುಳಿದಂಥದ್ದು ಕಾಂಗ್ರೆಸ್ ಬಳಿ ಇರುವಂತದ್ದು 20 ಕ್ಷೇತ್ರಗಳು. ಆ 20 ಕ್ಷೇತ್ರಗಳಿಗೂ ಬಹುತೇಕ ಮೊದಲ ಹಂತದಲ್ಲೇ ಪಟ್ಟಿ ಪ್ರಕಟ ಮಾಡಲಾಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ಮಾಹಿತಿ. ಇನ್ನೇನು ಅಧಿಕೃತ ಘೋಷಣೆಯೊಂದೇ ಬಾಕಿ ಉಳಿದಿರೋದು. ಈ ಅಧಿಕೃತವಾದಂತಹ ಪಟ್ಟಿ ಬಿಡುಗಡೆ ಆದ ನಂತರದಲ್ಲಿ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಸಹಜವಾಗಿ ಮತ್ತಷ್ಟು ಏರುತ್ತೆ. ಕಾರಣ ಅಂತಂದ್ರೆ ಈಗ ಆಲ್ರೆಡಿ ಬಿಜೆಪಿ 21 ಕ್ಷೇತ್ರಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಇನ್ನೂ ಕೂಡ 7 ಕ್ಷೇತ್ರಗಳ ಪಟ್ಟಿಯನ್ನ ಬಿಡುಗಡೆ ಮಾಡಬೇಕಿದೆ. ಕಾಂಗ್ರೆಸ್ ಬಿಡುಗಡೆ ಮಾಡುವಂತ ಪಟ್ಟಿಯನ್ನ ಆಧರಿಸಿ ಬಿಜೆಪಿಯಲ್ಲಿ ಅಭ್ಯರ್ಥಿಗಳನ್ನ ಅಂತಿಮ ಮಾಡೋದಕ್ಕೆ ನಿರ್ಧರಿಸ್ತಾ ಇದೆ. ಹಾಗೆ ಟಿವಿ9ಗೆ ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಖಚಿತವಾದಂತಹ ಮಾಹಿತಿಯೂ ಕೂಡ ಲಭ್ಯ ಆಗಿದ್ದು, ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾರ್ಯಾರು ಸಂಭಾವ್ಯ ಅಭ್ಯರ್ಥಿಗಳು? ಕಲಬುರಗಿಯಿಂದ ಹಾಲಿ ಸಂಸದರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಿರೀಕ್ಷೆಯಂತೆ ಟಿಕೆಟ್ ಕೊಡಲಾಗಿದೆ. ಚಿಕ್ಕಬಳ್ಳಾಪುರದಿಂದ ಹಾಲಿ ಸಂಸದರಾಗಿರುವಂತಹ ವೀರಪ್ಪ ಮೊಯ್ಲಿ ಅವರಿಗೆ ಟಿಕೆಟ್ ಅನ್ನು ಈ ಬಾರಿಯೂ ಕೂಡ ಖಚಿತಪಡಿಸಲಾಗ್ತಾ ಇದೆ. ಕೋಲಾರದಿಂದ ಬಹಳ ವಿರೋಧ ಇದ್ರೂ ಕೂಡ KH ಮುನಿಯಪ್ಪ ಅವರು ಈ ಬಾರಿ ಟಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಚಾಮರಾಜನಗರ ಕ್ಷೇತ್ರದಿಂದ ಹಾಲಿ ಸಂಸದರಾಗಿರುವಂತಹ ಧ್ರುವ ನಾರಾಯಣ್ ಈ ಬಾರಿಯೂ ಕೂಡ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿತ್ರದುರ್ಗದಿಂದ BN ಚಂದ್ರಪ್ಪ ಅವರು ಹಾಲಿ ಸಂಸದರು, ಅವರು ಕೂಡ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಈ ಬಾರಿ ಯಶಸ್ವಿಯಾಗಿದ್ದಾರೆ. ದಾವಣಗೆರೆಯಿಂದ SS ಮಲ್ಲಿಕಾರ್ಜುನ್ ಅವರೇ ಈ ಬಾರಿನೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ರು ನಮ್ಮ ಕುಟುಂಬದವರಿಗೆ ಯಾರಿಗಾರು ಕೊಡ್ಬೇಕನ್ನೋ ಒತ್ತಾಯ ಇದೆ ಅಂತ. ಕೊನೆಗೂ ಅವರನ್ನ ಪಡೆದುಕೊಂಡಿದ್ದಾರೆ, ಅದರಲ್ಲಿ ಯಶಸ್ವಿ ಆಗಿದ್ದಾರೆ. ಮೈಸೂರು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಿಂದ CH ವಿಜಯಶಂಕರ್ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಿದ್ದರಾಮಯ್ಯನವರ ಪ್ಲಾನ್ ಇಲ್ಲಿ ವರ್ಕೌಟ್ ಆಗಿದೆ. ಅವ್ರು ಮಾಡಿದಂತ ಪ್ರಯತ್ನ ಇಲ್ಲಿ ಫಲ ಕಾಣ್ತಾ ಇದೆ ಬಹುಶಃ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ VS ಉಗ್ರಪ್ಪ ಅವರು ಈ ಬಾರಿ ಕಣಕ್ಕೆ ಮತ್ತೆ ಇಳಿತಾ ಇದ್ದಾರೆ. ಕಳೆದ ಬಾರಿ ದಾಖಲೆಯ ಜಯವನ್ನ ಗಳಿಸಿದ್ರು ಉಪಚುನಾವಣೆಯಲ್ಲಿ. ಈ ಬಾರಿ ಮತ್ತೆ ಅವರು VS ಉಗ್ರಪ್ಪ ಅವರು ಬಳ್ಳಾರಿಯಿಂದ ಕಣಕ್ಕಿಳಿಯೋದಕ್ಕೆ ಸಿದ್ಧತೆಯಲ್ಲಿದ್ದಾರೆ. ಅವರ ಹೆಸರು ಕೂಡ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ವಿಶೇಷ ಅಂದ್ರೆ ಬೀದರ್ನಿಂದ ಈ ಬಾರಿ ಈಶ್ವರ್ ಖಂಡ್ರೆ ಅವರು ಕಣಕ್ಕಿಳಿತಾ ಇದ್ದಾರೆ. ಬೀದರ್ನಿಂದ ಅವರು ಕಣಕ್ಕಿಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳ ಒತ್ತಾಯ ಇತ್ತು. ಹೇಳಿ ಕೇಳಿ ಕಳೆದ ಬಾರಿ ಧರ್ಮಸಿಂಗ್ ಅವರು ಅಲ್ಲಿಂದ ಸ್ಪರ್ಧೆ ಮಾಡಿದ್ರು, ಸೋತಿದ್ರು. ಈಗ ಅಂತೂ ಅವರು ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗಿದ್ದಾರೆ. ಯಾರು ಈಶ್ವರ್ ಖಂಡ್ರೆ ಅವರಿಗೆ ಈ ಬಾರಿ ಮಣೆ ಹಾಕಲಾಗ್ತಾ ಇದೆ. ಬೆಂಗಳೂರು ದಕ್ಷಿಣದಿಂದ K ಗೋವಿಂದರಾಜ್ ಅವರ ಹೆಸರು ಬಹುತೇಕ ಅಂತಿಮ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹಳಷ್ಟು ಫೈಟ್ ಇತ್ತು ದಕ್ಷಿಣಕ್ಕೆ. ಇನ್ನೊಂದು ಸಂದರ್ಭದಲ್ಲಿ ಒಂದಷ್ಟು ಅಭ್ಯರ್ಥಿಗಳಿಗೆ ನೀವು ನಿಲ್ಲಿ ಅಂತಂದ್ರು ಹಿಂದೇಟ್ ಆಗ್ತಾ ಇದ್ರು ಅನ್ನೋದು ಕೇಳ್ಪಡ್ತಾ ಇದ್ವಿ. ಅಲ್ಲಿಗೆ ಗೋವಿಂದರಾಜ್ ಅವರೇ ಈಗ ಬಹುತೇಕ ಆಯ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಂದ ಬೆಂಗಳೂರು ಸೆಂಟ್ರಲ್ ನಿಂದ ಈ ಬಾರಿನೂ ಕೂಡ ರಿಜ್ವಾನ್ ಅರ್ಷಾದ್ ಅವರಿಗೆ ಮಣೆ ಹಾಕಲಾಗಿದೆ. ಬೆಂಗಳೂರು ಗ್ರಾಮಾಂತರದಿಂದ DK ಸುರೇಶ್ ಅವರ ಹೆಸರು ಬಹುತೇಕ ಅಂತಿಮ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿಕ್ಕೋಡಿಯಿಂದ ಕಳೆದ ಬಾರಿ ಸ್ಪರ್ಧೆ ಮಾಡಿದಂತವರು ಪ್ರಕಾಶ್ ಹುಕ್ಕೇರಿ ಅವರು ಈ ಬಾರಿಯೂ ಕೂಡ ಅವರು ಚಿಕ್ಕೋಡಿಯಿಂದ ಈ ಬಾರಿನೂ ಕೂಡ ಅವರು ಟಿಕೆಟ್ ಪಡೆದುಕೊಂಡು ಟಿಕೆಟ್ ಗಿಟ್ಟಿಸ್ಕೊಳ್ತಾ ಇದ್ದಾರೆ, ಸ್ಪರ್ಧಿಸೋಕೆ ಸಿದ್ಧ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಹೆಸರು ಫೈನಲೈಸ್ ಆಗಿದೆ ಅಂತ. ದಕ್ಷಿಣ ಕನ್ನಡದಿಂದ ಇದು ಇಂಟ್ರೆಸ್ಟಿಂಗ್ ವಿಚಾರ. ಬಹುತೇಕ ಬಹಳ ಫೈಟ್ ಇತ್ತು. ಬಹಳ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಪಡೆದುಕೊಳ್ಬೇಕು ಟಿಕೆಟ್ ಅನ್ನು ಅನ್ನುವಂತ ನಿಟ್ಟಿನಲ್ಲಿ ತಮ್ಮದೇ ಆದಂತ ಮೂಲದ ಪ್ರಕಾರ ಪ್ರಯತ್ನ ಪಡ್ತಿದ್ರು. ಮಿಥುನ್ ರೈ ಅವರಿಗೆ ಮಣೆ ಹಾಕಲಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡದಿಂದ ಶಾಕೀರ್ ಸನದಿ ಅವರಿಗೆ, ಅಂದ್ರೆ ಅವ್ರ ತಂದೆನೂ ಕೂಡ ಹಿಂದೆ ಸಂಸದರಾಗಿದ್ದಂತವರು, ಈಗ ಶಾಕೀರ್ ಸನದಿಯೂ ಸೇರಿದಂತೆ ಒಂದಷ್ಟು ಹೆಸರುಗಳು ಕೂಡ ಅಲ್ಲಿ ಚಾಲ್ತಿಯಲ್ಲಿತ್ತು. ಇನ್ಫ್ಯಾಕ್ಟ್ ಏನು ಮಾಜಿ ಸಚಿವರವರು ಕೂಡ ವಿನಯ್ ಕುಲಕರ್ಣಿ ಅವರು ಕೂಡ ಫೈಟ್ ಅಲ್ಲಿ ಇದ್ರು. ಶಾಕೀರ್ ಸನದಿ ಅವರು ಅಂತಿಮವಾಗಿ ಸೀಟನ್ನು ಗಿಟ್ಟಿಸಿಕೊಳ್ತಾ ಇದ್ದಾರೆ, ಟಿಕೆಟ್ ಅನ್ನ. ಗದಗ ಹಾವೇರಿಯಿಂದ
ಡಿ.ಆರ್. ಪಾಟೀಲ್, ಬಾಗಲಕೋಟೆಯಿಂದ ವೀಣಾ ಕಾಶಪ್ಪನ್ ಇವರಿಗೆ ಮಣೆ ಹಾಕೋದು ಬಹುತೇಕ ಖಚಿತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಮೋದ್ ನಮಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇಸಪಕ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಮೊದಲ ಹಂತದಲ್ಲಿ ಬಹುತೇಕ ಹಾಗಾದ್ರೆ ಎಲ್ಲಾ 20 ಕ್ಷೇತ್ರಗಳು ಕಾಂಗ್ರೆಸ್ ಪಾಲಿಗೆ ದಕ್ಕಿರುವಂತಹ 20 ಕ್ಷೇತ್ರಗಳು ಫೈನಲೈಸ್ ಆಗಿದೆ. ಹಾಗಾದ್ರೆ ಈ ಸಂಭಾವ್ಯ ಅಭ್ಯರ್ಥಿಗಳನ್ನ ನೋಡಿದಂತ ಸಂದರ್ಭದಲ್ಲಿ ಯಾವ ಮಾನದಂಡದ ಮೇಲೆ ಅಳೆದು ತೂಗಿ ಇವರು ಆಯ್ಕೆ ಆಗಿದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಪ್ರಮೋದ್, ಮಲ್ತೇಶ್, ಮೊದಲನೇದಾಗಿ ಈಗಾಗಲೇ ಜಾತಿವಾರು ಲೆಕ್ಕಾಚಾರ ಜೊತೆಗೆ ಆ ಪ್ರದೇಶವಾರು ಲೆಕ್ಕಾಚಾರ ಜೊತೆಗೆ ಗೆಲುವಿನ ಮಾನದಂಡ ಇದೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಈಗ ಕಾಂಗ್ರೆಸ್ ತನ್ನ ಪಟ್ಟಿಯನ್ನು ಬಹುತೇಕ ಅಂತಿಮಗೊಳಿಸಿದೆ. ಈಗ ಅಧಿಕೃತ ಮುದ್ರೆ ಒಂದೇ ಬಾಕಿ ಬೇಕು ಅಥವಾ ಅಧಿಕೃತವಾದಂಥ ಘೋಷಣೆ ಆಗಬೇಕಾಗಿದೆ. ಈಗಾಗಲೇ 2 ಕ್ಯಾಟಗರಿಗಳನ್ನು ನಾವು ಮಾಡ್ಕೋಬಹುದು. ಒಂದು, ಈಗಾಗಲೇ ಸಿಟ್ಟಿಂಗ್ ಎಂಪಿಗಳು ಅಂದರೆ ಹಾಲಿ ಸಂಸದರ ವಿಚಾರ. ಹಾಲಿ ಸಂಸದರು ಬಹುತೇಕ ಮುದ್ದನ್ಮೇಗೌಡರನ್ನ ಹೊರತುಪಡಿಸಿ ಉಳಿದವರು ಎಲ್ಲರಿಗೂ ಕೂಡ ಈಗಾಗಲೇ ಸೀಟನ್ನು ನೀಡಲಾಗಿದೆ. ಮುದ್ದನ್ಮೇಗೌಡರ ಸಪರೇಟ್ ಕೇಸ್, ಯಾಕಂದರೆ ಆ ಒಂದು ಕ್ಷೇತ್ರವನ್ನು ಈಗ JDSಗೆ ಬಿಟ್ಕೊಡಲಾಗಿದೆ. ಅದನ್ನು ಹೊರತುಪಡಿಸಿ ಕಾಂಗ್ರೆಸ್ನ 9 ಸಂಸದರು ಯಾರಿದ್ದಾರೆ 9 ಸಂಸದರಿಗೆ ಈಗಾಗಲೇ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಅದನ್ನು ಉಳಿದಂತೆ ಬಾಕಿ ಇರುವಂತಹ 11 ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ವಿಚಾರಗಳನ್ನು ಮಾಡ್ತಾ ಇದೆ. ಯಾರಿಗೆ ಕೊಟ್ಟರೆ ಗೆಲುವು ಸುಲಭವಾಗಿರುತ್ತೆ, ಜೊತೆಗೆ ಯಾವ್ಯಾವ ಜಾತಿವಾರು ಇದೆ, ಜೊತೆಗೆ ಆ ಭಾಗದಲ್ಲಿರುವಂತಹ ಪ್ರಮುಖ ನಾಯಕರು, ಜೊತೆಗೆ ಆ ಭಾಗದ ನಾಯಕತ್ವ, ಜನರ ಮೇಲೆ ಇರುವಂತಹ ಹಿಡಿತ, ಇದೆಲ್ಲವನ್ನೂ ಕೂಡ ಪರಿಗಣಿಸಿ ಈಗ ಒಂದು ತಂತ್ರಗಾರಿಕೆಯನ್ನು ಲೀಸ್ಟನ್ನು ಕೂಡ ಈಗಾಗಲೇ ರೆಡಿ ಮಾಡಿದೆ. ಈಗ ಪ್ರಮುಖವಾಗಿ ಹೇಳಬೇಕಾಗಿರುವಂಥ ವಿಚಾರ ಅಂದರೆ ಮೊದಲನೇದಾಗಿ ಈಗ ಬೆಳಗಾವಿಯಿಂದ ಹೇಳಬೇಕಾದ್ರೆ ಬೆಳಗಾವಿಯಲ್ಲಿ ಸಾಕಷ್ಟು ಕಾಂಪಿಟೇಷನ್ಸ್ ಇತ್ತು. ಒಂದು ಕಡೆ ಈಗಾಗಲೇ ಮಹಿಳೆಯರದ್ದು ಕೂಡ ಹೆಸರು ಕೂಡ ಕೇಳಿಬಂದಿತ್ತು. ಅದರ ಜೊತೆಗೆ ಅಂಜಲಿ ನಿಂಬಾಳ್ಕರ್ ಅವರ ಹೆಸರಿತ್ತು, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆಕಾಂಕ್ಷಿ ಎನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಆದರೆ ಅಂತಿಮವಾಗಿ 2 ಹೆಸರನ್ನ ಸಾಕಷ್ಟು ಚರ್ಚೆಗೆ ಒಳಪಡಿಸಲಾಗಿತ್ತು. ಅದರಲ್ಲಿ ಒಂದು ಶಿವಕಾಂತ್ ಸಿದ್ನಾಳ್ ಅವರು ಇರ್ಬೋದು, ಜೊತೆಗೆ ಇನ್ನೊಂದೀಗ ಸಾಧಣ್ಣ ಅವ್ರದ್ದು. ಈಗ ಜಿಲ್ಲೆಯ ಒಂದು ಘಟಕ ಸಾಧಣ್ಣ ಅವರದ ಹೆಸರನ್ನ ಈಗಾಗಲೇ ಪ್ರಪೋಸ್ ಮಾಡಿದೆ. ಹೀಗಾಗಿ ಸಾಧಣ್ಣ ಅವರಿಗೆ ಈಗ ಟಿಕೆಟ್ ಸಿಕ್ಕಿದೆ ಅನ್ನುವಂಥದ್ದು ಈಗ ಅಂತಿಮವಾಗಿ ಕೇಳಿಬರ್ತಾ ಇರುವಂಥ ಮಾತು. ಇದಲ್ಲದೆ ಮತ್ತೊಂದು ಬೇರೆ ಭಾಗದಲ್ಲಿ ಅಂದರೆ ಹಾವೇರಿಗೆ ನೋಡೋದಾದ್ರೆ ಹಾವೇರಿ ಮತ್ತು ಗದಗ ಕ್ಷೇತ್ರಕ್ಕೆ ಡಿ.ಆರ್. ಪಾಟೀಲ್ ಅವರ ಹೆಸರನ್ನ ಈಗಾಗಲೇ ಅಂತಿಮಗೊಳಿಸಲಾಗಿದೆ ಅನ್ನುವಂಥ ಮಾತು ಕೂಡ ಕೇಳಿಬಂದಿದೆ. ಡಿ.ಆರ್. ಪಾಟೀಲ್ H.K. ಪಾಟೀಲ್ರ ಸಂಬಂಧಿ ಕೂಡ ಹೌದು, ಅವರ ಹೆಸರನ್ನ ಈಗಾಗಲೇ ಆಯ್ಕೆ ಮಾಡಲಾಗಿದೆ. ಅದರ ಜೊತೆಗೆ ಬಾಗಲಕೋಟೆ ಮತ್ತು ಕೊಪ್ಪಳ ವಿಚಾರದಲ್ಲೂ ಕೂಡ ಅಂದರೆ ಎಲ್ಲ ಕ್ಷೇತ್ರಗಳನ್ನು ಈಗಾಗಲೇ ಪಿಕ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಮಾನದಂಡವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕೆಲವೊಂದು ಮಾನದಂಡಗಳು ಅಂದರೆ ಒಂದು ಜಾತಿವಾರು, ಅಂದರೆ ಆ ಭಾಗದಲ್ಲಿ ಹೆಚ್ಚಾಗಿರುವಂತಹ ಜಾತಿ ಅಥವಾ ಒಂದು ಕ್ಷೇತ್ರದಲ್ಲಿ ಪ್ರಬಲ ಜಾತಿಗೆ ಕೊಟ್ಟರೆ ಮತ್ತೆ ಬೇರೆ ಪರ್ಯಾಯ ಕ್ಷೇತ್ರಗಳಲ್ಲಿ ಇನ್ನಿತರ ಸಮುದಾಯಕ್ಕೆ ಅವರನ್ನು ಓಲೈಸೋದು ಅಥವಾ ಅವರಿಗೆ ಸ್ಥಾನಮಾನ ನೀಡುವಂಥದ್ದನ್ನು ಕೂಡ ಆಯ್ಕೆ ಮಾಡಲಾಗಿದೆ. ಉದಾಹರಣೆಗೆ ಬಾಗಲಕೋಟೆ ಮತ್ತು ಕೊಪ್ಪಳ 2 ಭಾಗದಲ್ಲಿ ಕುರುಬ ಕಮ್ಯುನಿಟಿ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಒಂದು ಕ್ಷೇತ್ರದಲ್ಲಿ ಕುರುಬ ಕಮ್ಯುನಿಟಿ ಕೊಟ್ಟರೆ ಮತ್ತೊಂದು ಕ್ಷೇತ್ರದಲ್ಲಿ ಅದಕ್ಕೆ ಈಗ ಲಿಂಗಾಯತ ಕಮ್ಯುನಿಟಿಗೆ ನೀಡಲಾಗಿದೆ. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಈಗಾಗಲೇ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಕೆಲವೊಂದಿಷ್ಟು ಭಾಗದಲ್ಲಿ ಅಂದರೆ ಬೆಂಗಳೂರು ದಕ್ಷಿಣ ಇರ್ಬೋದು, ಆ ಭಾಗದಲ್ಲಿ ಇನ್ನೂ ಕೂಡ ಅಭ್ಯರ್ಥಿಯ ಯಾರು ಅನ್ನೋದು ಕೂಡ ಸ್ಪಷ್ಟತೆ ಇರಲಿಲ್ಲ. ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಈಗ ಅಭ್ಯರ್ಥಿ ರೆಡಿ ಮಾಡಿ ಇಟ್ಕೊಂಡಿದ್ರು ಕೂಡ ಘೋಷಣೆ ಯಾಕೆ ಮಾಡಿಲ್ಲ ಅಂದರೆ BJP ಯಾವ ಅಭ್ಯರ್ಥಿನ ಹಾಕತ್ತೆ, BJP ಯಾರನ್ನ ಕಣಕ್ಕಿಳಿಸುತ್ತೆ ಅವರನ್ನ ನೋಡಿಕೊಂಡು ಅದರ ಮೇಲೆ ಡಿಸೈಡ್ ಮಾಡೋದಕ್ಕೆ ಆನಂತರ ತಂತ್ರಗಾರಿಕೆಯನ್ನು ಬದಲಾಯಿಸಬೇಕು ಅಥವಾ ಯಾರನ್ನಾರು ಬೇರೆ ಅಭ್ಯರ್ಥಿನ ತರಬೇಕು ಅನ್ನೋದಾದರೆ ಅವರನ್ನು ಆ ಕ್ಷೇತ್ರದಿಂದ ಕಣಕ್ಕಿಳಿಸೋ ನಿಟ್ಟಿನಲ್ಲಿ ಕೆಲವೊಂದು ಕ್ಷೇತ್ರಗಳನ್ನು ಹಾಗೆ ಇನ್ನೂ ಕೂಡ ಗುಪ್ತವಾಗಿ ಇಟ್ಕೊಂಡಿದೆ. ಆದರೆ ಇನ್ನೂ ಘೋಷಣೆ ಯಾಕೆ ಮಾಡಿಲ್ಲ ಅನ್ನುವಂಥದ್ದು ಕೂಡ ಒಂದು ಕುತೂಹಲಕರವಾದಂಥ ವಿಚಾರ. ಮಾಲ್ತೇಶ್, ಓಕೆ. ಪ್ರಮೋದ್, ಹಾಗೆ ಒಂದಷ್ಟು ವಿಚಾರ ಇನ್ನು ಬೆಳಗಾವಿ ವಿಚಾರವಾಗಿ ನಾವು ನೋಡೋದಾದ್ರೆ ಸಹಜವಾಗಿ ಸ್ವಲ್ಪ ಫೈಟ್ ಇತ್ತು. ಅದಾದ ನಂತರದಲ್ಲಿ ಹುಬ್ಳಿ ಧಾರವಾಡಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಬಹಳ ಅಲ್ಲೂ ಕೂಡ ಫೈಟ್ ಇತ್ತು ಅನ್ನೋದನ್ನ ನಾವು ಕೇಳ್ಪಡ್ತಾ ಇದ್ವಿ. ದಕ್ಷಿಣ ಕನ್ನಡಕ್ಕೆ ಪ್ರಮುಖವಾಗಿ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಮುಖ ಏನು ಹಿರಿಯ ನಾಯಕರೇ ನಮಗೆ ಟಿಕೆಟ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಪ್ರಯತ್ನ ಮಾಡ್ತಾರೆ. ಇನ್ಫ್ಯಾಕ್ಟ್ ಹಿಂದೆ ಸಚಿವರಾಗಿದ್ದಂಥವ್ರು ಆ ನಂತರದಲ್ಲಿ ಸೋತಂತವರು ಕೂಡ ಪ್ರಯತ್ನದಲ್ಲಿದ್ರು ಅನ್ನೋದು ಗೊತ್ತಾಗ್ತಾ ಇದ್ರು. ಬಹಳ ಅಲ್ಲಿ ಯುವ ನಾಯಕರಿಗೆ ಮಣೆ ಹಾಕಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಬಹುಶಃ ಈ ಒಂದು ಯುವಕರಿಗೆ ಅಥವಾ ಹೊಸ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿ ಒಳಗಡೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದರೂ ಬರಬಹುದು. ಬಹುಶಃ ಅದನ್ನೆಲ್ಲ ಅಳೆದು ತೂಗಿ ಅದಕ್ಕೆ ಏನ್ ಮಾಡ್ಬೇಕು ಅನ್ನುವಂತ ಕೌಂಟರ್ ಪ್ಲಾನ್ಸ್ ಅನ್ನ ಇಟ್ಕೊಂಡೆ ಈಗ ಆಲ್ರೆಡಿ ಸಿದ್ಧ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಒಂದ್ ಕಡೆ ಈ ಪಟ್ಟಿ ಪ್ರಕಟ ಆಗ್ತಾ ಇದ್ದಂಗೆ ಭುಗಿಲೇಳ್ಬೋದಾ ಅಂತ ಅಸಮಾಧಾನನೋ ಅಥವಾ ಹೊಂದಾಣಿಕೆ ಇಲ್ಲದೆ ಇರುವಂತ ಸಂದರ್ಭ ಬಂದ್ರೆ ಅದಕ್ಕೆ ಕೌಂಟರ್ ಕೊಡಬೇಕು ಅಥವಾ ಅದನ್ನ ಹೇಗೆ ಸರಿಪಡಿಸಬೇಕು ಅನ್ನೋ ನಿರ್ಧಾರದ ಜೊತೆಗೇನೆ ಸಿದ್ಧ ಆಗ್ತಾ ಇದೆ ಈ ಪಟ್ಟಿ. ಮಾಲ್ತೇಶ್, ನಿಜ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಅಥವಾ ಮಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಅಂದ್ರೆ ಅಲ್ಲಿ ಯಾರಿಗೆ ನೀಡ್ತೀರಿ, ಯಾವ ಸಮುದಾಯಕ್ಕೆ ನೀವು ಮಾನ್ಯತೆಯನ್ನು ಕೊಡ್ತೀರಿ, ಯಾರನ್ನ ಕಣಕ್ಕಿಳಿಸ್ತೀರಿ ಅನ್ನೋದ್ರ ಮೇಲೆ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಮೊದಲು ಒಂದು ಮೀಟಿಂಗ್ಸ್ಗಳಲ್ಲಿ ಸಭೆಗಳಲ್ಲಿ ನಡೆದಂಥ ಚರ್ಚೆ. ಈಗ ಉದಾಹರಣೆಗೆ ಈಗ ಒಕ್ಕಲಿಗರಿಗೆ ಕೊಡಬೇಕು ಅಂದರೆ ಧನಂಜಯ ಎಡಪಂಗಾಯಿ ಅವರಿಗೆ ಅವರ ಹೆಸರು ಪ್ರಪೋಸಲ್ ಅನ್ನು ಕೂಡ ಮಾಡಲಾಗಿತ್ತು. ಅಥವಾ ಸೀನಿಯರ್ಸ್ಗಳನ್ನ ಕೊಡಬೇಕು ಅನ್ನೋದಾದ್ರೆ ರಮನಾಥ್ ರೈ ಅವರ ಹೆಸರು ಕೂಡ ಕೇಳಿಬಂದಿತ್ತು, ವಿನಯ್ ಕುಮಾರ್ ಸೊರ್ಕೆ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಅದೇ ರೀತಿ ಇನ್ನಿತರ ನಾಯಕರು ಪ್ರಮುಖವಾಗಿ
ಮುಖ್ಯವಾಗಿ ಬಿ ಕೆ ಹರಿಪ್ರಸಾದ್, AICC ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥ ಬಿ ಕೆ ಹರಿಪ್ರಸಾದ್ ಅವರ ಹೆಸರು ಕೂಡ ಕೇಳಿಬಂದಿದೆ. ಇದ್ರ ಜೊತೆಗೆ ಈಗ ಅಲ್ಪಸಂಖ್ಯಾತರಿಗೆ ನೀಡಬೇಕು, ಅದರಲ್ಲೂ ಮುಸ್ಲಿಂ ಕಮ್ಯುನಿಟಿಗೆ ನೀಡಬೇಕು ಅನ್ನೋದಾದ್ರೆ ಆಗ ಬಾಬಾ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಇದ್ರ ಜೊತೆಗೆ ಈಗ ಅಲ್ಲಿಗೆ ನಳಿನ್ ಕುಮಾರ್ ಕಟೀಲ್ ಕಂಪೇರಿಟಿವ್ ಯುವಕರು ಅಂತ ಈಗಾಗಲೇ ಬಿಂಬಿಸ್ತಾ ಇದ್ದಾರೆ. ಜೊತೆಗೆ ಆ ಭಾಗದಲ್ಲಿ ಹೆಚ್ಚು ಕ್ರಿಯಾಶೀಲರಾಗಿದ್ದಾರೆ. ಜೊತೆಗೆ ಅವರಿಗೆ ಅವ್ರದೇ ಆದಂಥ ನೆಟ್ವರ್ಕ್ ಇದೆ. ಆ ಭಾಗದಲ್ಲಿ ಹಿಂದುತ್ವವನ್ನು ಕೌಂಟರ್ ಮಾಡೋದಾದ್ರೆ ಅವರಿಗೆ ಅವ್ರದೇ ಮಾದರಿಯ ಒಬ್ಬ ಫೈರ್ ಬ್ರ್ಯಾಂಡ್ ಲೀಡರ್ ಕೂಡ ಬೇಕಾಗುತ್ತೆ. ಅದರಲ್ಲೂ ಕೂಡ ಯಂಗ್ಸ್ಟರ್ಗೆ ನೀಡಿದ್ರೆ ಹೆಚ್ಚಿನ ಪ್ರಭಾವ ಬೀರ್ಬೋದು ಅನ್ನೋಂಥದ್ದು ಕೂಡ ಈಗಾಗಲೇ ಕಾಂಗ್ರೆಸ್ನಲ್ಲಿ ನಡೆದಂಥ ಚರ್ಚೆ. ಈ ನಿಟ್ಟಿನಲ್ಲಿ ಮಿಥುನ್ ರಾಯ್ ಅವರ ಹೆಸರು ಕೂಡ ತುಂಬ ಬಲವಾಗಿ ಚರ್ಚೆ ಆಗಿದೆ. ಮಿಥುನ್ ರಾಯ್ ಯಾಕೆಂದ್ರೆ ಹಿಂದೆ ಮೂಡುಬಿದ್ರೆ ಕ್ಷೇತ್ರದಲ್ಲಿ ಕೂಡ ಅವರಿಗೆ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಆದರೆ ಅವರಿಗೆ ಸಿಗಲಿಲ್ಲ. ಹೀಗಾಗಿ ಮಿಥುನ್ ರಾಯ್ ಅವ್ರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಆಗ ಹಿಂದುತ್ವದ ವಿಚಾರ ಅಥವಾ ಬಿಜೆಪಿಯ ಯಂಗ್ ಟೀಮ್ ಏನಿದೆ ಅಥವಾ ಆ ಟೀಮನ್ನು ಕೌಂಟರ್ ಮಾಡುವಂಥ ನಿಟ್ಟಿನಲ್ಲಿ ಇನ್ನಷ್ಟು ಸಹಕಾರಿಯಾಗಲಿದೆ ಅನ್ನುವಂಥ ಯೋಚನೆ ಕೂಡ ಇದೆ. ಹೀಗಾಗಿ ಮಂಗಳೂರು ಭಾಗ ಸೇರಿದಂತೆ ಬೇರೆ ಬೇರೆ ಲೆಕ್ಕಾಚಾರಗಳು ಸಾಕಷ್ಟಿದೆ ಈ ಆಯ್ಕೆಯಲ್ಲಿ, ಮಾನದಂಡದಲ್ಲಿ ಬೇರೆ ಬೇರೆ ವಿಚಾರಗಳು. ಮಾನದಂಡವೂ ಕೂಡ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ರೀತಿಯ ಮಾನದಂಡ, ಯಾಕಂದರೆ ಪ್ರತಿ ಕ್ಷೇತ್ರವೂ ಕೂಡ ವಿಭಿನ್ನವಾಗಿದೆ. ಪ್ರತಿ ಕ್ಷೇತ್ರವೂ ಕೂಡ ಸೋಷಿಯೋ ಎಕನಾಮಿಕ್ ಕಾಂಬಿನೇಷನ್ ಬೇರೆ ರೀತಿಯಾಗಿದೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಅದರದ್ದೇ ಆದಂಥ ಚಾಲೆಂಜಸ್ ಇದೆ. ಅದ್ರ ಜೊತೆಗೆ ಪಾರ್ಟಿ ಇಂಟರ್ನಲ್ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಮಲ್ತೇಶ್. ಯಾಕಂದರೆ ಈಗ ಒಂದು ಜಾತಿ ಇದೆ, ಆ ಜಾತಿಗೆ ನಾವು ರೆಪ್ರೆಸೆಂಟೇಷನ್ ಕೊಡೋದು ಅನ್ನೋಷ್ಟೇ ಮುಖ್ಯ ಆಗಲ್ಲ. ಅಲ್ಲಿನ ನಾಯಕತ್ವ, ಅಲ್ಲಿನ ನಾಯಕರು, ಅಲ್ಲಿನ ಸ್ಥಳೀಯ ಕಾರ್ಯಕರ್ತರು ಯಾರನ್ನ ಬಿಂಬಿಸ್ತಾರೆ, ಯಾರಿಗೆ ಮತ ಹಾಕ್ತಾರೆ, ಯಾರು ಪರವಾಗಿದ್ದಾರೆ, ಅದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಒಂದ್ ವೇಳೆ ಹೆಚ್ಚು ಗುಂಪುಗಳಿದ್ದಂತಹ ಸಂದರ್ಭದಲ್ಲಿ ಆಗ ಅಭ್ಯರ್ಥಿ ಆಯ್ಕೆ ಮಾಡೋದು ಕಷ್ಟ ಆಗಿ ಒಬ್ಬ ನ್ಯೂಟ್ರಲ್ ಕ್ಯಾಂಡಿಡೇಟ್ ಅನ್ನು ಕೂಡ ಫೀಲ್ ಮಾಡುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಇದೆಲ್ಲ ಮಾನದಂಡವನ್ನ ಇಟ್ಕೊಂಡೇ ಕಾಂಗ್ರೆಸ್ ಹೈಕಮಾಂಡ್ ಈ ಪಟ್ಟಿಯನ್ನ ರೆಡಿ ಮಾಡಿದೆ ಮಲ್ತೇಶ್. ಓಕೆ.